ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಯಾತಂಬಳ್ಳಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸುಮಾರು 10 ಜನ ಬ್ಲಡ್ ಕೊಟ್ಟಿದ್ದಾರೆ. ಇನ್ನೊಂದು 10-15 ಮೆಂಬರ್ಸ್ ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದಾರೆ. ಸೊ ವಿ ಆರ್ ಹ್ಯಾಪಿ ಟು ರಿಸೀವ್ ಸೋ ಮಚ್ ಆಫ್ ಬ್ಲಡ್ ಯೂನಿಟ್ಸ್. ಇದು ಈ ರಕ್ತವನ್ನು ತಗೊಂಡು ನಾವು KGF ಫುಲ್ಲು KGF ತಾಲೂಕಿನ ಎಲ್ಲ ಹೆರಿಗೆ ಕೇಸಸ್ಸು, ಆಮೇಲೆ ಯಾರೆಲ್ಲ ಆಪರೇಷನ್ಸ್ ಮಾಡ್ಕೋತಾರೆ, ಆಕ್ಸಿಡೆಂಟ್ ಕೇಸಸ್ಸು, ಅನಿಮಿಯಾ ಕೇಸಸ್ಸು, ಈ ಥರ ಸುಮಾರು ಜನ ಒಂದು ತಿಂಗಳಿಗೆ 100 ಇಶ್ಯೂ ಮಾಡ್ತೀವಿ ನಾವು ಬ್ಲಡ್ ಯೂನಿಟ್ಸು. ಸೊ ಹಾಗಾಗಿ ಈ ಥರ ಕ್ಯಾಂಪ್ಗಳಲ್ಲಿ ಕೊಡೋ ರಕ್ತವನ್ನು ಬಡವರಿಗೆ ನಾವು ಅಲ್ಲಿ ಸ್ಕ್ರೀನ್ಗಳೆಲ್ಲ ಮಾಡಿ KGF ರಕ್ತನಿಧಿ ಕೇಂದ್ರದಿಂದ ವಿತರಣೆ ಮಾಡ್ತಾ ಇದ್ದೀವಿ. ಸೊ ಇದೊಂದು ವಿತೌಟ್ ಡೋನರ್ಸ್ ಈ ಪ್ರೋಗ್ರಾಮ್ ನಡೀಲಿಕ್ಕೆ ಸಾಧ್ಯ ಇಲ್ಲ. So we are very happy to PHC madam for arranging this camp, as well as for chairman madam ಅವರು ಏನು ಕಮಿಟಿ ARS ಕಮಿಟಿ ಅವರಿಂದ ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಕ್ಕೆ ಬಹಳ ಧನ್ಯವಾದ. ಇವತ್ತು ಕ್ಯಾತಂಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನಮ್ಮ ಡಾಕ್ಟರ್ ಸೌಜನ್ಯ ಮೇಡಮ್ ಅವ್ರ ಕಡೆಯಿಂದ ನಮ್ಮ ಕರೆ ಬಂದಿತ್ತು. ಆದ್ದರಿಂದ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಾವು ಆರೋಗ್ಯ ರಕ್ಷಾ ಸಮಿತಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ಕಮಿಟಿ ಮಾಡಿ ಮೀಟಿಂಗ್ ಮಾಡಿ ಈ ಥರ ಆದರೆ ಒಳ್ಳೆಯದಾಗತ್ತೆ, ರಕ್ತದಾನ ದಾನ ಮಾಡೋದು ಒಳ್ಳೆಯದಾಗುತ್ತೆ. ಯಾರೋ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಯಿತು, ಯಾವುದೋ ಒಂದು ಮಗುಗೆ ಹೆರಿಗೆ ಆಯಿತು, ಅವಾಗ ರಕ್ತ ಇಂಪಾರ್ಟೆಂಟ್ ಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಕ್ಯಾತಂಬಳ್ಳಿಯಲ್ಲಿ ಒಳ್ಳೆ ರೀತಿ ಒಳ್ಳೆಯದಾಗಲಿ ಅಂತ ಒಂದು 20-25 ಜನ ಮೆಂಬರ್ಸ್ ಬಂದುಬಿಟ್ಟು ಎಲ್ಲ ಡೊನೇಟ್ ಮಾಡಿದ್ದಾರೆ. ಎಲ್ರಿಗೂ ಸಂತೋಷ ಆಗಿದೆ. ನಮ್ಮ ಕ್ಯಾತಂಬಳ್ಳಿ ಸಿಬ್ಬಂದಿವರೆಗೂ ಸಂತೋಷ ಆಗಿದೆ. ನಮ್ಮ ಆರೋಗ್ಯ ರಕ್ಷಾ ಕಮಿಟಿವರೆಗೂ ಸಂತೋಷ ಉಂಟಾಗಿದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ನಡೆಯಲಿ, ಇನ್ನೂ ಒಳ್ಳೆ ಡೊನೇಟರ್ಸ್ ಬಂದು ಡೊನೇಟ್ ಮಾಡಲಿ ಅಂತ ನಾನು ಕೋರ್ಕೊಳ್ತೀನಿ ಸರ್. ರಕ್ತನಿಧಿ ಕೇಂದ್ರದಲ್ಲಿ ಇದೇ ರೀತಿ ರಕ್ತವನ್ನು ಕೊಡ್ತಾ ಇದ್ದು ರಕ್ತ ಸ್ಟಾಕ್ ಎಷ್ಟಿದೆ ಅಂತ ನೀವು ಇಂಡಿಯಾನಲ್ಲಿ ಎಲ್ಲಿಂದ ಬೇಕಾದ್ರೂ ನೋಡ್ಬೋದು. ಆನ್ಲೈನಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ ನಾವು. ಎಲ್ಲ ರಕ್ತನಿಧಿ ಕೇಂದ್ರಗಳಲ್ಲೂ ಡಿಸ್ಪ್ಲೇ ಮಾಡಲೇಬೇಕು. ಇದು ಕಡ್ಡಾಯ ಆಗಿದೆ. ಸುಮಾರು 10 ವರ್ಷದಿಂದ ನಾವೆಲ್ಲ ಅದನ್ನು ಆನ್ಲೈನಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಸ್ಟಾಕ್ ಇದ್ದರೆ ಎಲ್ಲರಿಗೂ ರಕ್ತ ಕೊಟ್ಟೇ ಕೊಡ್ತೀವಿ. ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರಿಂದ ಅವರಿಗೆ BP ತೊಂದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಎಲ್ಲ ಏನೆಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹಿಮೋಗ್ಲೋಬಿನ್ ಇಷ್ಟಿರಬೇಕು, ತೂಕ ಇಷ್ಟಿರಬೇಕು, ಕೊಲೆಸ್ಟ್ರಾಲ್ ಅಂಶ ಇಷ್ಟಿರಬೇಕು ಅಂತ ಹೇಳಿ ಪ್ಯಾರಾಮೀಟರ್ಸ್ ಇದೆ ನೋಡಿ, ಅದನ್ನು ಹಾಗೆ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅವರ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಸೊ ರಕ್ತವನ್ನು ಕೊಡೋದ್ರಿಂದ ಅವರು ಚೆನ್ನಾಗಿರ್ತಾರೆ, ರಕ್ತ ಕೊಡೋದ್ರಿಂದ ರೋಗಿಗಳಿಗೂ ಯೂಸ್ ಆಗುತ್ತೆ.